ಸ್ನೇಹಿತರೆ, ಈ ಗುಟ್ಟೆಯನ್ನು ನೋಡಿ. ಯಾರೋ ಈ ಗುಟ್ಟೆಯನ್ನು ಸ್ವಲ್ಪ ಮೇಲಕ್ಕೆತ್ತಿ ಅದಕ್ಕೆ ಅಡ್ಡಲಾಗಿ ಒಂದು ಸಣ್ಣ ಗುಟ್ಟೆಯನ್ನು ನಿಲುವಾಗಿ ನಿಲ್ಲಿಸಿದ್ದಾರೆ. ಏನಪ್ಪ ಇದು, ಯಾವುದೋ ಗುಟ್ಟೆ ವಿಚಾರ ಹೇಳ್ತಾ ಇದ್ದ, ಇದು ಯಾವುದೋ ದೇವಸ್ಥಾನ ತೋರಿಸ್ತಾ ಇದ್ದಾನೆ ಅಂದ್ಕೊಂಡ್ರಾ? ಹೌದು ಸ್ನೇಹಿತರೆ, ಈ ದೇವಸ್ಥಾನದ ಹಿಂದುಗಡೆನೇ ಆ ಗುಟ್ಟೆ ಅನ್ನೋದಿರೋದು. ಈ ದೇವಸ್ಥಾನ ಬಂದು ನಮ್ಮ ಬಾಸ್ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ. ಒಂದು ಸಲ ನಮ್ಮ ಬಾಸ್ ದರ್ಶನ ಮಾಡ್ಕೊಂಬಿಡೋಣ. ಓಕೆ, ಬಾಸ್ ದರ್ಶನ ಚೆನ್ನಾಗಿ ಆಯಿತು. ಸರಿ, ಇವಾಗ ಗುಟ್ಟೆ ಕಡೆ ಹೋಗೋಣ. ಈ ಗುಟ್ಟೆ ಬಂದು ನಮ್ಮ ಬಾಸ್ ದೇವಸ್ಥಾನದ ಹಿಂದುಗಡೆನೇ ಇರೋದು ಅಂತ ಹೇಳಿದೆ. ಸರಿ, ಗುಟ್ಟೆ ಕಡೆ ಹೋಗೋಣ. ಇವಾಗ ಸುಮಾರು ಟನ್ನುಗಳಷ್ಟು ತೂಕವಿರುವ ಈ ಬೃಹದಾಕಾರದ ಗುಟ್ಟೆಯನ್ನು ಯಾರೋ ಸುಮಾರು ಒಂದು 10 ಅಡಿ ಮೇಲಕ್ಕೆ ಎತ್ತಿ ಅದಕ್ಕೆ ಅಡ್ಡಲಾಗಿ ಒಂದು ಚಿಕ್ಕ ಗುಟ್ಟೆಯನ್ನು ನಿಲುವಾಗಿ ಸಪೋರ್ಟಾಗಿ ನಿಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಈ ಗುಟ್ಟೆಗೆ 3 ಕಡೆ ಆಧಾರ ಸ್ತಂಭವಾಗಿ ಈ ಗುಟ್ಟೆಯನ್ನು ನಿಲ್ಲಿಸಲಾಗಿದೆ. ಈ ಗುಟ್ಟೆಯ ಕೆಳಗೆ ಸುಮಾರು 10 ಜನ ಕುಳಿತುಕೊಳ್ಳುವಷ್ಟು ಸ್ಥಳಾವಕಾಶವಿದೆ. ಇನ್ನು ಈ ಗುಟ್ಟೆಯ ಇತಿಹಾಸಕ್ಕೆ ಬರುವುದಾದರೆ, ಈ ಗುಟ್ಟೆಯು ಆವಣಿ ಬೆಟ್ಟಕ್ಕೆ ಸಮೀಪದಲ್ಲೇ ಇರುವುದರಿಂದ ಸೀತಾಮಾತೆಯು ತನ್ನ ಮಕ್ಕಳಾದ ಲವಕುಶರೊಂದಿಗೆ ವನವಿಹಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಜೋರಾಗಿ ಮಳೆ ಬರುವುದಕ್ಕೆ ಶುರುವಾಗುತ್ತದೆ. ಆವಾಗ ಸೀತಾಮಾತೆ ಏನು ಮಾಡ್ತಾಳಪ್ಪ ಅಂದರೆ, ತನ್ನ ಮಕ್ಕಳು ಎಲ್ಲಿ ಮಳೆಯಲ್ಲಿ ನೆಂದುಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಗುಟ್ಟೆಯನ್ನು ಮೇಲಕ್ಕೆತ್ತಿ ಅದಕ್ಕೆ ಅಡ್ಡಲಾಗಿ ಪಕ್ಕದಲ್ಲೇ ಇದ್ದಂಥ ಚಿಕ್ಕ ಗುಟ್ಟೆಯನ್ನು ಇಟ್ಟು ತನ್ನ ಮಕ್ಕಳನ್ನು ಗುಟ್ಟೆಯ ಕೆಳಗೆ ಇಟ್ಟು ಮಳೆಯಿಂದ ರಕ್ಷಿಸಿದಳೆಂದು ನಮ್ಮ ಹಿರಿಯರು ಇಲ್ಲಿನ ಇತಿಹಾಸದ ಬಗ್ಗೆ ಹೇಳುತ್ತಾರೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಸಾಕ್ಷಾತ್ ಶ್ರೀ ಸೀತಾಮಾತೆಯ ಹೆಜ್ಜೆಯ ಗುರುತುಗಳನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ನೋಡಿ, ಇವೇ ಸೀತಾಮಾತೆಯ ಹೆಜ್ಜೆಯ ಗುರುತುಗಳು. ಇನ್ನು ಈ ಗುಟ್ಟೆಯ ವಿಳಾಸಕ್ಕೆ ಬರುವುದಾದರೆ, ಯಳಗೊಂಡಳ್ಳಿ ಮತ್ತು ದೇವರಾಯ ಸಮುದ್ರದ ಮಾರ್ಗ ಮಧ್ಯೆ ಒಣಶೆಟ್ಟಹಳ್ಳಿ ಅನ್ನುವ ಗ್ರಾಮದ ಒಂದು ಗೇಟ್ ಇದೆ. ಆ ಗೇಟಿನಲ್ಲೇ ಈ ದೇವಸ್ಥಾನ ಮತ್ತು ಈ ಗುಟ್ಟೆ ಎರಡೂ ಇರುವುದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಶೇರ್ ಮಾಡಿ.